ಅಷ್ಟಕ್ಕೂ ಇವ್ರಿಗೆ ಯಾಕೋ ಕೊಡಬೇಕು ದುಡ್ಡು? ಅದೇನಾಗುತ್ತೋ ಆಗಲಿ ಬಿಡು. ನಿನ್ನ ಅಜ್ಜಿ ನಿನ್ನಿಂದ ರಾತ್ರಿ ಎಲ್ಲ ನಾವು ಅಲ್ಲೇ ಇರಂಗಾಯ್ತು. ನಾನು ಹೋಗಿ ಸೆಟ್ ಮಾಡಲಿಲ್ಲ ಅಂದಿದ್ರೆ ಇನ್ನೂ 2 ದಿನ ಅಲ್ಲೇ ಇರಬೇಕಿತ್ತು. ನಿಂಗೇನು ಮಲಗಿದ್ದಲ್ಲ. ನಾವೇನು ತಪ್ಪು ಮಾಡಿಲ್ಲ, ಇವಾಗ ಮಾಡ್ತಾ ಇರೋದೇ ತಪ್ಪು. ಸಾರಿ. ಏನು ಸಾರಿ? ಇಲ್ಲಿ ನೋಡಿ, ಇಲ್ಲಿ ರಕ್ತ ಕಿತ್ಕೊಂಡ್ ಬರ್ತಿದೆ. ದೂರ ನಿಂತ್ಕೋ, ಮುಟ್ಬೇಡ. ನನ್ನ ಹತ್ರ ಫಸ್ಟ್ ಏಡ್ ಇದೆ. ನಮ್ಮೂರಲ್ಲಿ ಹಾಸ್ಪಿಟ್ಲು ಇದೆ. ಇವತ್ತಾಗಿರೋ ಗಾಯ ಥರ ಇಲ್ವಲ್ಲ ಇದು? ಕ್ಲೀನ್ ಮಾಡಿ ಬ್ಯಾಂಡೇಡ್ ಹಾಕಿದ್ರೆ ಸರಿ ಹೋಗುತ್ತೆ ಅಲ್ವಾ? ಬಾಯಿ ಮುಚ್ಚು. ಏನು ಡಾಕ್ಟ್ರಾ ನೀನು? ಮತ್ತೆ ಯಾಕೆ ಓವರಾಗಿ ಆಡ್ತಿದ್ಯಾ? ಈಗ ತಾನೇ ಬಸ್ ಇಳಿದು ಫೋನ್ ಮಾಡ್ತಿದ್ದೆ. ಸುಮ್ಮನಿರ್ತೀಯಾ? ನಿನ್ನ ಬುದ್ಧಿ ಇಲ್ಲ? ಈ ಥರ ರೋಡಲ್ಲಿ ನಡೀತಾ ಫೋನಲ್ಲಿ ಮಾತಾಡೋನ್ನ ಒಳಗಡೆ ಹಾಕಬೇಕು ಮೊದಲು. ಸಾರಿ ಬ್ರೋ. ಆಟ ಬಂದು ಮತ್ತೆ ಅಣ್ಣ ಬೇರೆ ಏನು ಮಾಡಬೇಕು ನೀನು ಕಿತ್ತೋಗಿರೋ ಸಾರಿ ಇಟ್ಕೊಂಡು? ಏನಾಯ್ತು? ಕಣ್ಣಿಗೇನು ಮಣ್ಣು ಬಿದ್ದಿದ್ಯಾ ನೋಡು. ಸ್ವಲ್ಪ ಮಾರಿದ್ರೆ ಮನೆ ಮುಂದೆ ಹೊಗೆ ಹಾಕ್ಸಿರೋಳು. ಎತ್ತೇತೋ ಹೆಡ್ಲೈಟ ಮಾರ್ಕೊಣ. ಹೆಡ್ಲೈಟಾ? ಸ್ಟಾರ್ಟ್ ಮಾಡಿ ನೋಡೋಗೆ. ತೆಗಿ. ಎಕ್ಸ್ಕ್ಯೂಸ್ ಮೀ. ಏನು ಎಕ್ಸ್ಕ್ಯೂಸ್ ಮೀ? ಗಾಯ ನೋಡು. ಸಿಗರೇಟ್ ಕೊಡೋ. ಚರ್ಮ ಎಲ್ಲ ಕುರ್ಮ ಹೋಗಿದೆ. ಗಾಡಿ ರೆಡಿ ಮಾಡ್ತಾರೆ ಯಾರು? ನಮ್ಮನ್ನು ಹಾಸ್ಪಿಟ್ಲಿಗೆ ಸೇರ್ಸಾರ ಯಾರು? ಏನು ಎಣಿಸ್ತೀಯಾ? ಎಷ್ಟಿದೆಯಾ ಅಷ್ಟೊತ್ತಿಗೆ? ನಿನ್ನ ದುಡ್ಡು ಎಲ್ಲಿಗೂ ಹೋಗಲ್ಲ. ಸಂಜೆ ಇಲ್ಲಿಗೆ ಬಂದ್ಬಿಟ್ಟು ಇಸ್ಕೊಂಡು ಹೋಗು. ಹೊರಗಡೆ ಹೋದಾಗ ನೀನು ಹುಷಾರಾಗಿರು. ಬಾಬಿ. ಆಂಟಿ ಬಾಯಿಲಿ. ಏನು ಹಾಗೆ ನೋಡ್ತಾ ಇದ್ಯಾ? ಯಾರು ಅಂತ ಗೊತ್ತಾಗ್ಲಿಲ್ವಾ? ಬೆಂಗಳೂರಲ್ಲಿ ನನ್ನ ತಂಗಿ ಇದ್ದಾಳಲ್ಲ, ಅವ್ರ ಮಗಳು ಕಣೋ. ಗುರುಸಿಗ್ಲಿಲ್ವಾ? ಗುರ್ತು ಹಿಡಿಯೋದೇನ್ ಬಂತೆ? ಚಿಕ್ಕ ವಯಸ್ಸಲ್ಲಿ ಇಬ್ರು ಒಟ್ಟಿಗೆ ಆಡ್ತಿದ್ರಲ್ಲ. ಈಗ ತಾನೇ ಆಂಟಿ ಹೇಳಿದ್ರು ಕಣೋ, ಬೆಳಗ್ಗೆ ಬಸ್ ಇಳಿತಿದ್ದ ಹಾಗೆ ಯಾರೋ ಬಂದು ಇವಳನ್ನ ಹೆದರ್ಸಿ ದುಡ್ಡು ಕಿತ್ಕೊಂಡು ಹೋದ್ರಂತೆ. ಆ ವಿಷಯ ಅವ್ನಿಗೆ ಹೇಳು, ಅವ್ನು ನೋಡ್ಕೋತಾನೆ. ಅರೆ ಫುದ್ದು, ತು ಯಹಾ ಕಾ ಹೈ? ಆಗಿದ್ದೇನೋ ಆಗೋಯ್ತು ಬಿಡು. ನನಗೇನು ಗೊತ್ತು ನೀನು ಜಯ ತಂಗಿ ಅಂತ. ಈಗೆಲ್ಲರ ಮುಂದೆ ಮೀಟಿಂಗ್ ಮಾಡೋ ಸೀನ್ ಬೇಕಾ? ಏನೋ ಮತ್ತೆ ಹೆದರಿಸ್ತಿದ್ಯಾ? ದೊಡ್ಡಮ್ಮ, ಕಿರಿಕ್ ಮಾಡಬೇಡ. ನಿಮ್ಗೆ ಹೇಳಿಲ್ವಲ್ಲ? ಏನು? ದುಡ್ಡು ಕಿತ್ಕೊಂಡು ಹೋಗ್ತಾ ಸಾಯಂಕಾಲ ಬಂದು ತಗೊಂತ ಹೇಳ್ದ. ಹೌದಾ? ಮೊದಲೇ ಯಾಕೆ ಅಯ್ಯೋ ದೇವ್ರೆ, ನನ್ನ ಮಾತು ಅಂಕಲ್, ಎಲ್ಲಿಗೆ ಅಂಕಲ್ ಹೋಗ್ತೀರಾ? ನಿಮ್ಗೆ ಮೊದಲೇ ಮುಂಗೋಪ ಜಾಸ್ತಿ. ಇದೆಲ್ಲ ಒಂದು ಚಿಕ್ಕ ವಿಷಯ. ಅವ್ರು ಯಾರು ಅಂತ ನಂಗೆ ಗೊತ್ತೇ ಇರ್ತಾರೆ ಆಂಟಿ. ನಾನು ನೋಡ್ಕೋತೀನಿ. ಅಂಕಲ್, ನಾನು ನೋಡ್ಕೋತೀನಿ ಅಂದೆ ತಾನೆ. ನಾನು ಬರ್ತೀನಿ. ನೀನೇನಕ್ಕೆ? ಗುರ್ತಿಡಿಬೇಕಲ್ವಾ? ಯಾರು ಎತ್ತ? ಹೌದಲ್ವೇನೋ? ಅವಳಿದ್ರೆ ಗುರ್ತು ಹಿಡಿತಾಳೆ. ಕರ್ಕೊಂಡು ಹೋಗು. ಇಲ್ಲಿಗೆ ಯಾಕೆ? ಇದನ್ನೇನು ಅಡ್ಡಾನ? ಯಾಕಿಷ್ಟು ಹೊರಗೆ ಆಡ್ತಿದ್ಯಾ? ಇಲ್ಲಿವರೆಗೂ ಬರೋ ಅವಶ್ಯಕತೆ ಇತ್ತಾ? ಒಂದು ಸಾರಿ ಕೂಡ ಕೇಳಲಿಲ್ಲ. ನನಗೆ ಸಾರಿ ಎಲ್ಲ ಸೂಟ್ ಆಗಲ್ಲ. ಸಾರಿ ಕೇಳಿದ್ರೆ ಸೂಟ್ ಆಗಲ್ವಾ? ಅದೇನು? ಇಸ್ಕೊಂಡಿದ್ದಕ್ಕೇನು ಬೇಜಾರಿಲ್ಲ. ಅವಾಗ ದುಡ್ಡು ಅರ್ಜೆಂಟಾಗಿ ಬೇಕಾಗಿತ್ತು, ಅದಕ್ಕೆ ನಿನ್ನ ಹತ್ರ ಕಿತ್ಕೊಂಡೆ. ನನ್ನ ಹತ್ರ ಇದ್ದಾಗ ವಾಪಸ್ ಕೊಡ್ತೀನಿ. ಇವಾಗ ಮನೆಗೆ ಹೋಗ್ಬಿಟ್ಟು ಏನು ಹೇಳ್ತೀಯಾ? ಅವರೆಲ್ಲ ಸಿಕ್ಕಿದ್ರು, ಬಾಬಿ ಅವ್ರನ್ನ ಹೆದರಿಸ್ದ, ಅವ್ರು ಭಯ ಬಿದ್ದು ದುಡ್ಡು ಕೊಟ್ಟು ಹೋದ್ರು ಅಂತ ಹೇಳು. ಸರಿನಾ? ನಿನಗೆ ತಗೋ. ಇದೇನು? ತಿನ್ನು. ಅಕ್ಕ
ಅಕ್ಕನಿಗೇನೋ ಲವ್ ಲೆಟ್ರ್ ಕೊಟ್ಟೆ, ನನ್ನನ್ನು ಬೆದರಿಸಿ ದುಡ್ಡು ಕಿತ್ಕೊಂಡೆ. ನೀನ್ ತಾನೇ ಬಾಬಿ? ಇವಳ ಹತ್ರದಿಂದ ಹೋಗಿಸ್ಕೊಂಡ್ಲಪ್ಪ. ಎಸ್, ಅಕ್ಕ ಕಾಲೇಜಲ್ಲಿ ಇರುವಾಗ ಲವ್ ಲೆಟ್ರ್ ಕೊಟ್ಟೆ, ಅವಳು ರಿಜೆಕ್ಟ್ ಮಾಡಿ ಓದಿನ ಕಡೆ ಗಮನ ಕೊಡು ಅಂದ್ಲು. ಓದಿದ್ರೆ ಚೆನ್ನಾಗಿರೋದಲ್ವಾ ಬಾಬಿ? ಹಾಂ, ಇದೆಲ್ಲ ಬೇಕಿತ್ತಾ? ಎಲ್ಲರೂ ಅನ್ಕೊಂಡಾಗೆ ನೀನೇನು ಜೆಂಟಲ್ಮ್ಯಾನ್ ಅಲ್ಲ. ಸರಿ ಹೋಗೋಣವಾ? ಏ ದಿನೇಶ್ ಹಿಡ್ಕೋ, ಬಗ್ಗಕ್ಕಾಗಲ್ವೇನು? ನಾನು ಆಡ್ಬೋದಾ? ಇದು ಪ್ಲಾಸ್ಟಿಕ್ ಬಾಲ್ ಅಲ್ಲ, ಹಾರ್ಟ್ ಟೆನ್ನಿಸ್. ಸರಿಯಾಗಿ ಇಟ್ಬಿಡುತ್ತೆ. ಓ ಹೌದಾ? ದೊಡ್ಡಮ್ಮ ಅವ್ರು ಕೂಡ ಆಡ್ತಾರ? ಏ ಮಾರ್ಟಿನ್, ಕ್ರಿಕೆಟ್ ಆಡ್ತೀಯಾ? ರೂಲ್ಸ್ ಗೊತ್ತಾ? ಸ್ಟ್ರೈಟಲ್ಲಿ ಹೊಡೆದ್ರೆ 4, ಈ ಗೋಡೆಗೆ ಬಿದ್ದರೆ 2 ರನ್ಸ್, ಅದು ವಿಕೆಟ್ಸ್. ಬಿದ್ದರೆ ಔಟ್. ಆಚೆ ಹೊಡೆದ್ರೆ ಔಟ್. ಹೊಡೆದವರೇ ತರಬೇಕು. ಹೋಗಿ ಫೀಲ್ಡಿಂಗ್ ಮಾಡು. ಸರಿ. ಜಾಂಟಿ ರೋಡ್ಸ್ ಥರ ಫೀಲ್ಡಿಂಗ್ ಮಾಡ್ತಾಳೆ ನೋಡಿ ಈಗ. ಲಿಲ್ಲಿ ಈ ಕಡೆ ಬಂದ್ಬಿಡು. ಅಲ್ಲಿ ಬಾಲ್ ಬಂದ್ರೆ ಸಿಕ್ಕಾಪಟ್ಟೆ ಏಟ್ ಆಗುತ್ತೆ. ಅಷ್ಟೇ. ಬೌಂಡ್ರೀಸ್ ಹೋದ್ರೆ ಕಷ್ಟ. ನೀನ್ ಇಲ್ಲೇ ಬಾ. ಓ ಸಾರಿ ನೀನು ಅಲ್ಲಿ ಹಿಡಿಲಿಲ್ಲ ಅಂತಂದ್ರೆ ಬಿಲ್ಡಿಂಗ್ ತಡೆಯುತ್ತೆ. ನಾನು ಇಲ್ಲೇ ಇರ್ಬೇಕು. ಹೋಗು. ಈ ತುದಿಯಿಂದ ಚೆಂಡು ದಾಂಡಿ ಅಂತ ಮುನ್ನುಗ್ಗುತ್ತಿದೆ. ಬ್ಯಾಟ್ ಎತ್ತಿದ್ರೆ ಹೊಡೆದು. ಏ 5 ಓವರಿಗೆ 36 ಹೊಡಿಬೇಕು. ಅಂದರೆ ಓವರಿಗೆ 7 ರನ್ನು. ವಿಕೆಟ್ ಬೀಳ್ದಂಗೆ ಆರಾಮಾಗಿ ಆಡಿದ್ರೆ ಹೊಡಿಬೋದು. ಈ ಸಲ ಹೆಂಗಾದ್ರೂ ಹೊಡಿಬೇಕು ಕಣೋ. ನಾನು ಚೆಕ್ ಶುರು ಮಾಡ್ತೀನಿ. ಲೆಫ್ಟ್ ರೈಟ್ 6 4. ನಾನೇ ಹೊಡ್ಕೊಂಡು ಬ್ಯಾಟಿಗೆ ಸಿಕ್ಕಿದ್ರೆ ಸಿಕ್ಸೆ. ನೀನು ಗುಡ್ ಶಾಟ್. ಇವಳೇನು ಬಂದು ಗ್ರೌಂಡ್ಗೆ. ಹಾಯ್ 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 ಹಾಯ್. ಹಾಯ್. ಮ್ಯಾಚ್ ನಾವೇ ಗೆಲ್ತೀವಿ. ಗೆದ್ದ ತಕ್ಷಣ ದುಡ್ಡು ವಾಪಸ್ ಕೊಡ್ತೀವಿ. ಇವತ್ತು ಗ್ರೌಂಡೇ ಬಂದಿದ್ದೀವಿ, ನಾಳೆ ಮನೆಗೂ ಬಂದ್ಬಿಡ್ತೀಯ. ಈ ಸಲ ಕಪ್ ನಮ್ದೇ. ಹೊಡಿ 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 ಮಗ. ಹಾಂ ಮ್ಯಾಚ್ ಹೋಗಿ. ಏನು ಪರವಾಗಿಲ್ಲ. ನೋಡು, ಟೆನ್ಷನ್ ಮಾಡ್ಕೊಳ್ಳಂಗೆ ಆರಾಮಾಗಿ ರಘು ಹಿಂಗಾರು ಸ್ಟ್ರೈಕು. ಸರಿನಾ? ಹೋಗ್ ಮಗ. ಅಣ್ಣ, ಜಯಕ್ಕನ್ ವೆಡ್ಡಿಂಗ್ ಕಾರ್ಡ್ಸ್ ಬಂದಿದ್ವಿ. ನೀವು ಕ್ರಿಕೆಟ್ ಆಡೋದನ್ನ ನೋಡಿ ಇವಳು ಆಡ್ತೀನಿ ಅಂತಿದ್ದಾಳೆ. ಇಲ್ಲ, ನಿನ್ನ ಜೋಕ. ಆ ಬಾಲ್ ಬಿದ್ದರೆ 3 ದಿನ ಹೇಳೋಕ್ಕಾಗಲ್ಲ. ನಾವು ಮನೆ ಹತ್ರ ಆಟ ಆಡೋಣ. ನೀವು ಕೂತ್ಕೊಳ್ಳಿ. ಏನು ನೋಡ್ತಾ ಆಗಲ್ಲ, ಒಂದೇ ಒಂದು ಗೇಮ್. ಎಷ್ಟಾಯ್ತು ಸ್ಕೋರ್? ಎಷ್ಟು? 6-18. ಸರಿಯಾಗಿ ಬಿತ್ತು ಕಣ ಅವನಿಗೆ. ಏಯ್ ಓಕೆನಾ? ಏನಾಯ್ತು? ಏನೋ ಜ್ವರ ಬಿತ್ತನಾ? ಅಂದ್ರೆ ಮ್ಯಾಚ್ ಸೋತಂಗೆ ಅಂತ ಆಯ್ತು. ಅದು ಹೆಂಗೋ ಮುಗ್ದೋಗುತ್ತೆ ಮ್ಯಾಚು. ನಮ್ದು ಇನ್ನೂ ಲಾಸ್ಟ್ ವಿಕೆಟ್ ಇಲ್ವಾ? ಆಡೋಕ್ಕಾಗುತ್ತಾ ಈಗ? ಅವ್ನ ಬದಲು ಬೇರೆಯವ್ರು ಆಡ್ತಾರೆ ನಮ್ಮ ಟೀಮಿಂದ. ಏ ಬಾಬಿ, ನಾನು ಲೆಫ್ಟ್ ಹ್ಯಾಂಡ್ ಹೇಳ್ತೀನಿ. ಅಯ್ಯನೇನ ನೀನು ರೈಟ್ ಹ್ಯಾಂಡಲ್ಲಿ ಆಡಿದ್ರೆ ಟಕ್ಔಟ್ ಆಗ್ತೀಯ. ಮುಚ್ಕೊ ಬಾಬಿ, ಕೂತ್ಕೊಳ್ಳಿ. ನಿನ್ನ ಪ್ರಾಬ್ಲಮ್ ಇಲ್ಲ ಅಂದರೆ ನಾನು ಆಡ್ತೀನಿ. ಲಿಲಿ, ನಿನಗೆ ಗೊತ್ತಾಗಲ್ಲ, ಇದು ಬೆಟ್ಟಿಂಗ್ ಮ್ಯಾಚು. ಸೋತ್ರೆ 5,000 ಕೊಡ್ಬೇಕು ಅವ್ರಿಗೆ. ಬಾಬಿ, ನಾನು ಆಡ್ತೀನಿ ಬಾಬಿ. ಬೇಡ ಅಂತ ಹೇಳಿದ್ನಲ್ಲ. ಏ ಬಂಟಿ, ಅವ್ನು ಆಚೆ ಕರ್ಕೊಂಡು ಹೋಗು. ನಡಿ, ಆಮೇಲೆ ಮಾತಾಡೋಣ. ಲೋ, ನೀವು ಒಂದು ಪ್ಲೇಯರ್ನ ಸೆಲೆಕ್ಟ್ ಮಾಡಿ. ನೋಡು ಗುರು, ಇವ್ನು ಗೇಟ್ ಆಗಿದ್ದು. ಈ ರೂಲ್ಸ್ ಎಲ್ಲ ಪಕ್ಕಕ್ಕಿಟ್ಟು ಈ ಹುಡುಗಿ ನಾಡ್ಸೋ, ನಾವು ಬೌಲಿಂಗ್ ಮಾಡ್ತೀವಿ. ಆ ಹುಡುಗಿ ನಿನಗೂ ಆಡಿಸ್ಬೇಕು? ಆ ಲೂಸಾ? ಇವನು ಯಾವಾಗಾರ ನೋಡಿದಿರ ನಮ್ಮ ಟೀಮಲ್ಲಿ? ಇವಾಗ ನೋಡಿದ್ವಲ್ಲ, ಅವ್ನು ಫಿಸಿಯೋಥೆರಪಿ ಮಾಡಬೇಕಾದ್ರೆ. ಬಾಬಿ, ಲಿಲಿ, ಇವ್ರಗಳ ಬಗ್ಗೆ ನಿನಗೆ ಗೊತ್ತಿಲ್ಲ. ನಿನ್ನ ಜೊತೆ ಆಟ ಆಡ್ತಿದ್ದಾರೆ ನನ್ನ ಮಕ್ಕಳು. ನನ್ಗೆ ಗೊತ್ತು. ಟ್ರಸ್ಟ್ ಮೀ, ನಾನು ನೋಡ್ಕೋತೀನಿ. ಟಚ್ ಮಾಡಲಿ ಮಾಡದೇ ಇರಲಿ, ಹೆಂಗಾದ್ರೂ ಸಿಂಗಲ್ ತಗೋ. ಸ್ಟ್ರೈಕ್ ನೀನೇ ಉಳಿಸ್ಕೋ. ಸುಮ್ಮನೆ ಟಚ್ ಮಾಡು ಸಾಕು. ಓಕೆ. ರೆಡಿ ರೆಡಿ
ಆಡ್ತಾಳ. ಅಯ್ಯಯ್ಯಪ್ಪ ಬಾಬಿ ಸಿಕ್ಸ್ ಹೊಡೆದ್ಲು. ಸಿಕ್ಸ್ ಹೊಡೆದ್ಲಾ? ಹೊಡಿ ಹೊಡಿ ಹೊಡಿ. ಥ್ಯಾಂಕ್ ಯು. ತಗೊಳ್ಳಿ. ನೀವು ಆಡೋ ಮ್ಯಾಚ್ಗೆ ಇಷ್ಟೊಂದು ಜನ ಬರ್ತಾರೆ? ನೀವು ಪ್ಲೇಯರಾ? ಹಾಂ, ಸ್ಟೇಟ್ ಪ್ಲೇಯರ್. ಸ್ಟೇಟ್ ಪ್ಲೇಯರಾ? ಸ್ಟೇಟ್ ಪ್ಲೇಯರ್. ಏನಾಯ್ತು, ಯಾಕೆ ಹಿಂಗೆ ನೋಡ್ತಾ ಇದ್ದೀರಾ? ಅದು ಎಲ್ಲರೂ 2 ರನ್ ನೋಡಿದು ಸ್ಟೇಟ್ ಪ್ಲೇಯರ್ ಅಂತ ಫೀಲ್ ಆಗ್ತಾ ಇದ್ರು. ನೀನು ಒಂದೇ ಸಲ ಸ್ಟೇಟ್ ಪ್ಲೇಯರ್ ಅಂತ ಹೇಳಿ ಎಲ್ಲರೂ ರಿಯಾಲಿಟಿ ಚೆಕ್ ಮಾಡ್ಕೊತಿದ್ದಾರೆ. ನೀವು ಏನೋ ಅಂದ್ಕೊಡಲ್ಲ ಅಂದರೆ ಯಾವಾಗವಾಗ ಬರ್ತಿರ್ತೀರಾ. ನಾವು ಒಂದು 4 ಕಾಸು ಮಾಡ್ಕೋತೀವಿ. ನಿಮ್ಮ ಜೊತೆ ಒಂದು ಸೆಲ್ಫಿ ತಗೋಬೋದಾ? ಯಾ, ಕಮ್ 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 ಸೆಲ್ಫಿ. ನೋಡಿ ಬಾಬಿ ಬರೋ. ಬಾರೋ. ಬಾಯ್ ಬಾಯ್. ಯಾಯ ರುಬಿನಾ, ಈ ಸೆಲೆಕ್ಷನಲ್ಲಿ ಚೆನ್ನಾಗಿ ಆಡಿದ್ರೆ ಯು ಆರ್ ರೈಟ್. ನ್ಯಾಷನಲ್ಸ್ ಹೋಗ್ಬೋದು. ಬಾಬಿ, ನೀನೇನಿಲ್ಲಿ ಬೈಕ್ನಲ್ಲಿ ಬಂದ್ಯಾ ಇಷ್ಟು ದೂರ? ಹೌದು, ಏನು ಅನ್ಕೊಂಡಿದ್ಯಾ ನಿನ್ನ ಬಗ್ಗೆ? ಹಾಂ, ನೀನೇನು ನಿಮ್ಮ ಅಕ್ಕನಷ್ಟು ಸುಂದರಿ ಏನಲ್ಲ. ಅವಳು ಒಳ್ಳೆ ಡಾನ್ಸರ್, ಉದ್ದ ಜಡೆನೂ ಇದೆ. ಚೋಟುದ್ದ ಜುಟ್ಟಿಲ್ಲ ಇವಳಿಗೆ. ಒಂದು ಸಲನೂ ತಿರುಗಿ ನೋಡ್ದಂಗೆ ವಾಪಸ್ ಹೊಟ್ಟೋದೆ ಅಲ್ಲ, ಕೊಬ್ಬು. ಹೋಗಲಿ, ಇಷ್ಟೊಂದು ಪ್ರೀತಿ ಮಾಡೋರು ಯಾರಾದರೂ ಸಿಗ್ತಾರಾ ನಿನಗೆ? ನಿಜ ಹೇಳಬೇಕಂದ್ರೆ ನನ್ನ ಲೈಫಲ್ಲಿ ಇದೆ ಫಸ್ಟ್ ಲವ್ ನೀನೇ. ಯಾರದು ನಿನ್ನ ಫ್ರೆಂಡ್ಸಾ? ರುಬಿನಾ, ದೀಕ್ಷಾ. ರುಬಿನಾ, ಬನ್ನಿ ಇಲ್ಲಿ. ಹಾಯ್. ಬ್ಯಾಟಿಂಗಾ ಬೌಲಿಂಗಾ? ಬೌಲರ್. कैसी करती इसे दोस्ती? ತುಂಬ ಕಷ್ಟ है. ಬಹುತ್ ಬಾತ್ ಕರ್ತಿ ಹೈ ತುಮಾರೆ ಬಾರೆ ಮೇ. हाँ? ಅದೇ ಊರಿಂದ ಬಂದಾಗಿಂದ ನಿನ್ನ ಬಗ್ಗೆ ತುಂಬಾ ಮಾತಾಡ್ತಿದ್ದಾಳೆ. ನಿಜವಾಗ್ಲೂನಾ? ಅಷ್ಟಕ್ಕೂ ನಾನಂದ್ರೆ ನಿನ್ಗೆ ಯಾಕೆ ಇಷ್ಟ? ಗೊತ್ತಿಲ್ಲ. ಆ ಕಡೆ ಇರ್ತೀವಿ. ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಿದ್ದೀನಿ, ಏನಕ್ಕೆ ಅಂತ. ನೀನು ಇಷ್ಟ ಇಲ್ಲ ಅಂತೇನೋ ಹೇಳ್ಬಿಟ್ಟು ಬಂದೆ. ಅಲ್ಲಿಂದ ಬಂದಮೇಲೆ ನೀನು ಮರ್ತ್ಬಿಡ್ತೀನಿ ಅಂತಲೇ ಅಂದ್ಕೊಂಡೆ. ಆದರೆ ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ. ನಾನು ಯಾವತ್ತೂ ಹೀಗಿರಲಿಲ್ಲ. ಅವತ್ತು ನೀನು ಅವ್ರ ಜೊತೆ ಹೊಡೆದಾಡಬೇಕಾದ್ರೆ ತುಂಬ ಭಯ ಆಗ್ತಿತ್ತು. ಅಷ್ಟರಲ್ಲಾಗಲೇ ನಿನ್ನ ಇಷ್ಟಪಡ್ತಿದ್ದು ನೀನು. ನಿನ್ನ ನೋಡಿದ್ರೆ ಭಯ ಆಗಬಾರ್ದು ಬಾಬಿ. ಇದಾ ನಿನ್ನ ಪ್ರಾಬ್ಲಮ್? ಇದು ತುಂಬ ಚಿಕ್ಕ ವಿಷಯ ಲಿಲಿ. ನೀ ನನ್ನ ಬಗ್ಗೆ ಭಯ ಪಡಬೇಕಾಗಿಲ್ಲ. ನನ್ನಿಂದ ನಿನ್ನ ಲೈಫಲ್ಲಿ ಯಾವುದೇ ತೊಂದರೆ ಆಗಲ್ಲ. ನಿನ್ನ ಜರ್ನಿಲಿ ನಾನು ಯಾವಾಗಲೂ ಜೊತೆಯಾಗಿರ್ತೀನಿ. ಲೆಟ್ ಮೀ ಬಿ ಹಿಯರ್ ಕಾಮ್ರೇಡ್.
ಬಾಬಿ ನಿನ್ನಿಂದ ಯಾರು ಹ್ಯಾಪಿ ಆಗಿದ್ದಾರೆ ಬಾಬಿ? ಎಲ್ರ ಥರ ತಪ್ಪು ನಂದೇ ಅಂತ ಹೇಳಕ್ ಬಂದ್ಯಾ? ಮತ್ತೆ ನಿನ್ನ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ. ನಮ್ಮನ್ನ ಈ ತರ ನೋಡಕ್ ನಿನ್ಗೆ ಇಷ್ಟನಾ? ನಿಮ್ಮ ಅಮ್ಮ, ಅಪ್ಪ, ತಂಗಿ, ಫ್ರೆಂಡ್ಸ್ ಎಲ್ರು ಹೊರಗಡೆ ನಿಂತ್ಕೊಂಡು ಸಂಕಟ ಪಡ್ತಿದ್ದಾರೆ. ಯಾಕೆ ಬಾಬಿ? ಯಾಕೆ ಪ್ರತಿ ಸಾರಿ ಹೀಗೆ ಮಾಡ್ತಿದೀಯ? ನಿನ್ಗೇನ್ ರೈಟ್ ಇದೆ? And you don't have the right to make us go through this. ಎಲ್ಲ ನಿಮ್ಮ ಇಷ್ಟನೇನಾ? ನಿಮ್ಮ ನೋವು, ನಿಮ್ಮ ಪೇನ್, ನಿಮ್ಮ ಕಷ್ಟಗಳು ಯಾರಾದರೂ ತಿಳ್ಕೊಳಕ್ ಪ್ರಯತ್ನ ಪಟ್ರ ಅವತ್ತಲ್ಲಿ ಏನು ನಡೀತು ಅಂತ ಎಲ್ಲರೂ ನನಗೆ ಹೇಳಕ್ ಬರ್ತಿರಲ್ಲ. ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಯಾವ್ದು ರೈಟು ಯಾವ್ದು ರಾಂಗು ಅಂತ? ಲಿಲಿ, ಲಿಲಿ ಎಲ್ಲಿಗೆ ಹೋಗ್ತಿದ್ಯಾ? ಏಯ್, ಇದು ಹಾಸ್ಪಿಟ್ಲ್ ಕಣ. ನನಗೆ ಗೊತ್ತಿಲ್ವಾ ಇದು ಹಾಸ್ಪಿಟ್ಲ್ ಅಂತ? ಇಲ್ಲಿ ನಡಿ, ನಾವೇನು ಬಿಟ್ಟೋಗೋಣ. ಹೇಳಿ ಫಸ್ಟ್ ಹೋಗೋ. ಯಾಚೆ ಹೋಗೋ ಫಸ್ಟ್ ಹೋಗೋ. ಇಷ್ಟು ದಿನ ನಾವು ಚೆನ್ನಾಗೇ ಇದ್ವಿ ತಾನೆ? ಎಷ್ಟು ದಿನ? ಹಾ, ಎಷ್ಟು ದಿನ ಜೊತೆಗಿರ್ತೀನಿ ಅಂತ ಹೇಳಿದ್ದೆ. ಆದ್ರೆ ನಿನ್ನ ಯಾವಾಗ ಯಾವ ಸ್ಥಿತಿಯಲ್ಲಿ ನೋಡ್ತೀನೋ ಅಂತ ಭಯ ಆಗ್ತಿದೆ ಬಾಬಿ. ನೀನು ಆಚೆ ಹೋಗ, ಆಮೇಲೆ ಮಾತಾಡೋಣ ಅಂತ. ಇಲ್ಲ, ಈಗಲೇ ಮಾತಾಡ. ನೀವು ಆಚೆ ಕರ್ಕೊಂಡು ಹೋಗು. ಹೋಗಿ. ಇಲ್ಲಿ ಅವ್ನು ಹೇಳಿದ ಮಾತು ಕೇಳಲ್ಲ, ಬಾ ಹೋಗೋಣ. ಬೇಕಾಗಿಲ್ಲ, ಈಗಲೇ ಮಾತಾಡ್ಬೇಕು. ಇದೆಲ್ಲ ಬಿಡ್ತೀಯ? ಇಲ್ಲ, ನನ್ನೇ ಬಿಟ್ಬಿಡ್ತೀಯ? ಯಾವ್ದಾದ್ರು ಒಂದು ಹೇಳು, ನಾನೇ ಹೋಗ್ತೀನಿ. ಬಾಬಿ, ನೀನ್ ಇಲ್ದೆ ಹೋದ್ರೆ ನನ್ ಖುಷಿಯಾಗಿಲ್ದೆ ಇರ್ಬೋದು, ಆದ್ರೆ ನೆಮ್ಮದಿಯಾಗಾದ್ರೂ ಇರ್ತೀನಿ ಬಾಬಿ. ನಡಿ, ನೆಮ್ಮದಿಯಾಗಿ ಬಾಬಿ ಪ್ಲೀಸ್ ಬಾಬಿ. ಬಾಬಿ, ಏಯ್ ಏನಾಯ್ತು? ಏಯ್, ಖುಷ್ ನನ್ನ ಮಗನ ಬಗ್ಗೆ ಗೊತ್ತಲ್ಲ. ಬಾಬಿ ನಿಮಿಷ ನಿಂತ್ಕೋ. ರಘು ಹೇಳೋ ನೀನಾದ್ರೂ ಒಂದ್ಸಲಿ. ಯಾಕೋ? ಬಾಬಿ, ಬಾಬಿ, ಏಯ್ ಏನಾಯ್ತು? ಹೋಗಿ. ಯಾಕೋ ಹಿಂಗೆ ಆಡ್ತಿದ್ಯಾ? ತಪ್ಪು ಇವಾಗ ಒಂದು ಐಸ್ ಕ್ರೀಮ್ಗೋಸ್ಕರ ಮದುವೆ ಆಗ್ಬೇಕು. ಒಂದೇ ಒಂತಂದು ನಮಗೂ ತರದಲ್ಲ. ಇಲ್ಲ, ನೀವೇ ಹೋಗಿ ತಗೊಳ್ಳಿ. ಪ್ಲೀಸ್. ನೆಕ್ಸ್ಟ್ ಯಾರ್ದು ಮದುವೆ ನಮ್ಮ ಸರ್ಕಲಲ್ಲಿ? ಬಾಬಿನೇ ಇದಾನಲ್ಲ. ಇಲ್ಲಿ ಮತ್ತೆ ನಿನ್ನ ಮದುವೆ ಯಾವಾಗ? ಅದು ನಮ್ಮ ಪರಿಚಯ ಇರೋರು ಬರ್ತಾ ಇದ್ದಾರೆ ಕ್ಯಾನಡಾದಿಂದ ನೆಕ್ಸ್ಟ್ ವೀಕ್. ಓಹೋ, ಅಷ್ಟು ದೊಡ್ಡ ಸಂಬಂಧನೇ ಹಾಗಾದ್ರೆ. ಬಾಬೆ, ಮತ್ತೆ ಹಣ್ಣು ಸ್ವೀಟು ಎಲ್ಲ ತರಬೇಕೇನೋ ನೋಡು, ಮೊದಲೇ ಪ್ರಿಪೇರ್ ಆಗಬೇಕಲ್ವಾ? ಲಿಲ್ಲಿ, ಮತ್ತವನು ಇವನಾಗೆ ಫೋನ್ ಬೂತು ಎಲ್ಲ ಹೊಡೆದಾಕಿ. ಈ ಮಾರ್ಟಿನ್ ಸುಮ್ಮನೆ ಅದಲ್ಲ ಕಣ, ಅವನು ನಿಂತರನೇ ಇವಳಿಗೋಸ್ಕರ ಅಳ್ತಾನ ಇಲ್ಲೋ ತಿಳ್ಕೊಂಬ್ರೇಟ್. ಏಯ್ ಮುಚ್ಚು ಬಾಯ್. ಎಷ್ಟು ಆಟ ಆಡ್ತಿದ್ವಿ ನಮ್ಗೆ? ಅಲ್ಲ ಕಣ, ಕಂಟ್ರೋಲ್ ಮಾಡಕ್ ಎಷ್ಟು ಕಷ್ಟಪಡ್ತಿದ್ವಿ. ಏನ್ ಗೊತ್ತು? ಹೇಳ್ತಾ ಇದ್ದೀನಿ. ನೀನು ಅವತ್ತು ಮುದ್ಕೊಟ್ಟಿದ್ದಿಲ್ಲ, ಅವತ್ತು ನಮಗೆಲ್ಲ ಬೇರ್ ಕೊಡ್ತಿದ್ದಿಲ್ಲ, ಮರ್ಬಿಟ್ಯಾ? ನಿಜ ಹೇಳು, ಅತ್ತದ ನಿಜನಾ? ಇವಾಗ ನೀನು ಸ್ಟಾರ್ಟ್ ಮಾಡಿದ್ಯಾ? ಅರೆ ಹೇಳು, ಅತ್ತೆ ತಾನೆ? ಹಾಂ. ಎಷ್ಟು ಕೂಲ್ ಆಗಿದೆ ಗೊತ್ತಾ ಈಗ? ನಿನ್ನ ನೋಡ್ತಿದ್ರೆ ತುಂಬ ಸಂತೋಷ ಆಗುತ್ತೆ ಬಾಬಿ. ನಿನ್ನ ಲೈಫ್, ನಿನ್ನ ಆ್ಯಂಬಿಷನ್, ನಿನ್ಗೇನು ಬೇಕು ಅನ್ನೋದು ನಿನ್ಗೆ ಗೊತ್ತು. ಆವಾಗಿದ್ದಿದ್ದ ಕೋಪ ಒಂಚೂರು ಇಲ್ಲ ಈಗ. ನನಗಿವಾಗ ನೀನು ತುಂಬ ಇಷ್ಟ ಆದೆ. ಹೀಗೆ ಇರ್ತೀನಿ ಅಂತ ಪ್ರಾಮಿಸ್ ಮಾಡು. ಮಾಡು. ಬಾ ಕೂತ್ಕೋ. ನೀನು ಟ್ರೈನಿಂಗ್ ಮೇಲೆ ಫೋಕಸ್ ಮಾಡು. ಇವಾಗೆಲ್ಲ ಸೆಟ್ ಆಗಿದೆ ತಾನೆ? ಮತ್ತೆ ಮ್ಯಾಚ್ ಫಿಟ್ ಆಗಿ ನೀನು ನ್ಯಾಷನಲ್ಸ್ ಆಡಬೇಕು. ನೀನು ಆಡ್ತೀಯಾ? ನಾವೆಲ್ಲ ಬಂದು ಸ್ಟ್ಯಾಂಡ್ಸ್ ಮೇಲೆ ನಿಂತ್ಕೊಂಡು ನಿಂಗೆ ಚೇರ್ ಲೀಡಿಂಗ್ ಮಾಡ್ತೀವಿ. ಬಾಬಿ, ಹ್ಞೂ, ನಾನು ಕ್ರಿಕೆಟ್ ಬಿಟ್ಬಿಟ್ಟೆ. ಅದೀಗ ನನ್ನ ಪಾಸ್ಟು. ಮತ್ತು ನಿನ್ನ ಫ್ಯೂಚರ್ ಏನು?
ಫ್ಯೂಚರ ನೀನೆಲ್ಲಿರ್ತೀಯೋ ಅಲ್ಲೇ ಇರಬೇಕು ಅನಿಸ್ತದೆ ಬಾಬಿ. ನಾವು ಮದುವೆ ಮಾಡಿಕೊಂಡು ಸಂತೋಷವಾಗಿ ಜೊತೆಲಿರೋಣ. ಅವ್ರು ಕೂಡ ನೆಮ್ಮದಿಯಾಗಿರ್ತಾರಲ್ವಾ ಆ ಏಜಲ್ಲಿ. ಲಿಲ್ಲಿ, ಸಡನ್ನಾಗಿ ಮದುವೆ ಏನು? ಕ್ರಿಕೆಟ್ ಬಿಟ್ಟು ನನ್ನನ್ನು ಮದುವೆ ಆಗೋದೇನು? ನಾನು ನಿನಗೆ ಯಾವಾಗಿಂದ ಗೊತ್ತು? ಕ್ರಿಕೆಟ್ಗಿಂತ ಮುಂಚೆ ಏನಲ್ವಲ್ಲ. ಒಂದು ಟೈಮಲ್ಲಿ ನಿನಗಿಂತ ಕ್ರಿಕೆಟೇ ಮುಖ್ಯ ಅಂತಿದ್ದವಳು ನೀನು, ನೆನಪಿದೆಯಾ? ಲೈಫಲ್ಲಿ ಕ್ರಿಕೆಟ್ ಒಂದೇ ಅಲ್ವಲ್ಲ ಬಾಬಿ. ನನಗೆ ನೀನಿದ್ರೆ ಸಾಕು, ಹ್ಯಾಪಿಯಾಗಿರ್ತೀನಿ. ಲಿಲಿ, ನೀನು ನನಗೋಸ್ಕರ ಏನೇನೂ ಬಿಡೋ ಅವಶ್ಯಕತೆ ಇಲ್ಲ. ನಾನು ನಿನಗೆ ಯಾವಾಗಲೂ ಹೇಳಿದ್ದೀನಿ, ನನಗೋಸ್ಕರ ನೀನು ಲೈಫ್ ಚೇಂಜ್ ಮಾಡ್ಕೋಬೇಕಾಗಿಲ್ಲ. ನಾನೇ ಜೊತೆಯಾಗಿರ್ತೀನಿ, ಸಪೋರ್ಟ್ ಆಗಿರ್ತೀನಿ, ಕಾಮ್ರೇಡ್ ಅಂತ. ನನಗೆ ನಿನ್ನ ಗೋಲ್ಸ್ನ ಅಚೀವ್ ಮಾಡೋದನ್ನು ನೋಡ್ಬೇಕಂತಿದೆ, ನೀನು ಸ್ಟೇಡಿಯಮಲ್ಲಿ ಆಡೋದನ್ನು ನೋಡ್ಬೇಕಂತಿದೆ. ಅದೇನು ಆವಾಗಲಿಂದ ಕ್ರಿಕೆಟ್ ಗೋಲ್ ಅಂತ ಪ್ರಾಣ ತಿಂತಿದ್ಯಾ? ಇವಾಗ ನೀನು ಹೇಳು, ನಾನು ಬೇಕಾ ಬೇಡವಾ? ನಾನು ಇಷ್ಟನಾ ಇಲ್ವಾ? ಅದೇನು ಹಾಗೆ ಮಾತಾಡ್ತಿದ್ಯಾ? ನೀನು ಮಾತಾಡ್ತಿರೋದಕ್ಕೆ ಅರ್ಥ ಇದೆಯಾ? ನೀನು ಮದುವೆ ಮಾಡ್ಕೊಂಡು ಕ್ರಿಕೆಟ್ ಆಡೋಕ್ಕಾಗತ್ತಾ? ಮತ್ತೆ ನೀನು ಟ್ರೈನಿಂಗ್ ಸ್ಟಾರ್ಟ್ ಮಾಡೋಕ್ಕಾಗತ್ತಾ? ಲಿಲಿ, ಲಿಲಿ, ಒಳಗಡೆ ಏನು ನಡೀತು? ಅಪರ್ಣ, ಒಂದು ನಿಮಿಷ. ಇಷ್ಟು ದಿವಸ ಈ ವಿಷಯನ ಹೊರಗಡೆ ಹೇಳ್ದೆ ಯಾಕೆ ಬಜೆಟ್ ಕೊಡಿದ್ರಿ? ಭಯ. ನಾನು ಎಲ್ಲರ ಥರ ಒಂದು ಹುಡುಗಿ. ಕಂಪ್ಲೇಂಟ್ ಕೊಟ್ಟರೆ ಏನಾಗುತ್ತೋ ಅಂತ ಭಯ. ಪ್ರತಿಯೊಬ್ಬರಿಗೂ ಒಂದು ಡ್ರೀಮ್ ಇರುತ್ತೆ. ಆ ಡ್ರೀಮ್ ಅಚೀವ್ ಮಾಡಬೇಕಂದ್ರೆ ಇಂಥ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕಾಗುತ್ತೆ. ಆಗ ನಮ್ಮ ಜೊತೆ ಯಾರೂ ಇರೋಲ್ಲ, ನಮ್ಗೆ ಯಾರೂ ಕೂಡ ಸಪೋರ್ಟ್ ಮಾಡೋಲ್ಲ. ಅದಕ್ಕೆ ಭಯ. ಅಂದರೆ ನಮ್ಮಂಥವರ ಭಯನ ಧೈರ್ಯವಾಗಿ ಬದಲಾಯಿಸಬೇಕು ಅಂದರೆ ವಿ ನೀಡ್ ಟು ಹ್ಯಾವ್ ಸಮನ್ ಸ್ಪೆಷಲ್ ಇನ್ ಯೋರ್ ಲೈಫ್, ಸಮನ್ ಸ್ಟ್ರಾಂಗ್. ಒಂದು ಮಾತಲ್ಲಿ ಹೇಳಬೇಕು ಅಂದರೆ ಪ್ರತಿಯೊಂದು ಹುಡುಗಿ ಜೀವನದಲ್ಲಿ ಒಬ್ಬ ಕಾಮ್ರೇಡ್ ಇರಬೇಕು. ಅದು ಯಾರಾದರೂ ಆಗಿರ್ಬೋದು, ಫ್ರೆಂಡ್ ಆಗಿರ್ಬೋದು, ಬ್ರದರ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು. ನನ್ನ ಲೈಫಲ್ಲಿ ಆ ಥರದವನೊಬ್ಬ ಕಾಮ್ರೇಡ್ ಇದ್ದಾನೆ. ಒಂದು ಸಲ ಕಾಮ್ರೇಡ್ ಆಗಿರ್ತೀನಿ ಅಂತ ಹೇಳಿದ್ದಕ್ಕೆ ಪ್ರತಿ ಸಾರಿ ನನ್ನ ಜೊತೆನೇ ಟ್ರಾವೆಲ್ ಮಾಡ್ತಾ ಬಂದರು. ನಂಗೆ ತುಂಬ ಸಪೋರ್ಟ್ ಮಾಡಿದ್ರು, ನನಗೋಸ್ಕರ ಎಲ್ಲನೂ ಸಹಿಸ್ಕೊಂಡ್ರು. ಕೊನೆಯಲ್ಲಿ ಪ್ರಪಂಚದ ವಿರುದ್ಧನೇ ಹೊರಡೋ ಹಾಗೆ ಮಾಡ್ದೆ. ನನಗೆಲ್ಲೋ ಹಂಗೆ ಮಾಡ್ದೆ. Aparna Devi, where's your comrade now? Madam, please answer us. Madam, one last question. Madam, please, ma'am. ನಾನು ಯಾರು ಅಂತ ನಿನ್ಗೆ ಗೊತ್ತಿಲ್ವಾ? 2-3 ಸಲ ಮಾತ್ರ ಮೀಟ್ ಆಗಿರೋದ? ಅಲ್ಲಿ ಏನಂತ ಹೇಳಿದೆ? ನಾನಿನ್ ಪಕ್ಕದ ಮನೆ ಆಂಟಿಗೆ ನೆಂಟ್ರ? ರಮೇಶ್ ರಾವ್ನ ಅರೆಸ್ಟ್ ಮಾಡಿದ್ದಾರೆ. ನಾನು ಅವನಿಗೆ 4 ಬಾರಿಸ್ದೆ. ನಾನು ಅವನ ಮೇಲೆ ಕೂಗಾಡಿದೆ. ನನ್ನನ್ನು ಎಲ್ಲರೂ ತಡೆದ್ರು ಬಾಬಿ, ಆದರೂ ನಾನು ಹೊಡೆದೆ. ಅವನ ಕಣ್ಣಲ್ಲಿ ಭಯ ಕಾಣಿಸ್ತು. ನನ್ನ ಜೊತೆ ನಡೆದಿದ್ದೆಲ್ಲ ಹೇಳ್ಬಿಟ್ಟೆ. ನಿನಗೆ ಗೊತ್ತಿಲ್ಲ ಅಲ್ವಾ? ನೀನು ನೋಡಿಲ್ಲ ಅಲ್ವಾ? ನೀನು ನೋಡಬೇಕಾಗಿತ್ತು. ಎಲ್ಲರೂ ನಾನು ನೋಡಿದೆ. ನನ್ನ ಮುಟ್ಟಬೇಡ. ನೀನೇನಂದಿದ್ದೆ? ನಮ್ಮ ದಾರಿ ಬೇರೆ, ನಾವು ಯಾವತ್ತೂ ಸೇರೋಕ್ಕಾಗಲ್ಲ ಅಂದಿದ್ದೆ ಅಲ್ವಾ? ಟೇಕ್ ಇಟ್ ಬ್ಯಾಕ್. ಈಗಲೇ ವಾಪಸ್ ತಗೋ. ಇಲ್ಲಾಂದರೆ ಹೇಳ್ತಾ ಇದ್ದೀನಿ, ನಾನು ನಿನಗೂ ಬಾರಿಸ್ತೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ವಾಪಸ್ ತಗೋ. ಸರಿ, ತಗೋತಾ ಇದ್ದೀನಿ. ಓಕೆನಾ?